ಸಿಗಂದೂರು ಸೇತುವೆ ನಾಳೆ ಉದ್ಘಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೇತುವೆ ಉದ್ಘಾಟನೆಯಲ್ಲೂ ಕೂಡ ರಾಜಕೀಯ ಕೆಸರೆರಚಾಟ ಶುರುವಾಗಿದೆ. ಕಾರ್ಯಕ್ರಮ ಮುಂದೂಡುವಂತೆ ಸಿಎಂ ಪತ್ರವನ್ನ ಬರೆದಿದ್ದಾರೆ. ಜುಲೈ 11ರಂದೇ ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ಸಿಎಂ ಪತ್ರವನ್ನ ಬರೆದಿದ್ರು. ಸಿಎಂ ಕಚೇರಿಯಿಂದ ಸಚಿವರಿಗೆ ಬರೆದ ಪತ್ರ ಇವತ್ತು ಬಿಡುಗಡೆಯಾಗಿದ್ದು, ಜುಲೈ 11ನೇ ತಾರೀಕಿಗೆ ಬರೆದಿದ್ದಾರೆ. ಸಿಗಂದೂರು ಸೇತುವೆ ನಾಳೆ ಉದ್ಘಾಟನೆಯನ್ನ ಮಾಡಲು ಸಕಲ ರೀತಿಯಲ್ಲೂ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ಆದರೆ ಸೇತುವೆ ಉದ್ಘಾಟನೆಯಲ್ಲೂ ಕೂಡ ರಾಜಕೀಯ ಕೆಸರೆರಚಾಟ ಮುಂದುವರೆದಿದೆ. ದಶಕದ ಕನಸು ಒಂದ್ ಕಡೆ ನನಸಾಗ್ತಾ ಇದ್ರೆ, ಮತ್ತೊಂದು ಕಡೆ ನಾಳೆ ಉದ್ಘಾಟನೆಗೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ಬಟ್ ಸೇತುವೆ ಉದ್ಘಾಟನೆಯಲ್ಲಿ ರಾಜಕೀಯ ಕೆಸರೆರಚಾಟ ಮುಂದುವರೆದಿದ್ದು, ಸಿಗಂದೂರು ಸೇತುವೆ ಬಗ್ಗೆ ಈಗಾಗಲೇ ಸಿಎಂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರವನ್ನು ಕೂಡ ಬರೆದಿದ್ರು. ಸಿಎಂ ಕಚೇರಿಯಿಂದ ಸಚಿವರಿಗೆ ಬರೆದ ಪತ್ರ ಇವತ್ತು ಬಿಡುಗಡೆ ಆಗಿದೆ. ಒಟ್ಟಾರೆಯಾಗಿ ಕಾರ್ಯಕ್ರಮ ಮುಂದೂಡುವಂತೆ ಸಿಎಂ ಪತ್ರವನ್ನ ಬರೆದಿದ್ದಾರೆ. ಕಾರ್ಯಕ್ರಮ ಇಂಡಿಯಲ್ಲಿ ಫಿಕ್ಸ್ ಆಗಿದೆ. ಹೀಗಾಗಿ ಅವ್ರು ಬರ್ತಾ ಇಲ್ಲ. ನಾವು ಅದ್ರ ಪರವಾಗಿ ಅಟೆಂಡ್ ಮಾಡ್ತೀವಿ. ಈಗ ಕರೆದಿದ್ದಾರೋ ಬಿಟ್ಟಿದ್ದಾರೋ ಅದು ಬೇರೆ ಪ್ರಶ್ನೆ. ಈಗ ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ. ಈಗ ಅವರು ಕೇಂದ್ರ ಸಚಿವರು ಬರ್ತಾ ಇದ್ದಾರೆ. ಅವ್ರಿಗೆ ಗೌರವ ಕೊಡಲಿಕ್ಕೆ ನಾವು ಕೂಡ ಉದ್ಘಾಟನೆಯಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಬೇರೆ ಆಗ್ತಾರೆ? ಇಲ್ಲ, ಅವ್ರು ಬರೋಲ್ಲ. ಅವ್ರದ್ದು ಆಲ್ರೆಡಿ ಫಿಕ್ಸ್ ಆಗಿದೆ. ಇಂಡಿಗೆ ಹೋಗ್ತಾ ಇದ್ದಾರೆ. ಅದು ಮುಂಚೆನೇ ಫಿಕ್ಸ್ ಆಗಿದೆ. ಇದು ಆಗಿದ್ದು 4 ದಿನಗಳ ಹಿಂದೆ ಆಗಿದೆ. ಸೊ ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, ನೀವು ಏನಾರ ಮುಂಚೆ ಯಾವುದೇ ಕೇಂದ್ರ ಯೋಜನೆ ಮಾಡಬೇಕಾದ್ರೆ ರಾಜ್ಯದ ಗಮನಕ್ಕೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಸ್ವಲ್ಪ ಕೋಆರ್ಡಿನೇಟ್ ಮಾಡಿದ್ರೆ ಸಿ ಎಮ್ ಅವ್ರು ಹೋಗ್ಲಿಕ್ಕೆ ನಮಗೆಲ್ಲ ಹೋಗ್ಲಿಕ್ಕೆ ಅನುಕೂಲ ಅಂತ ಹೇಳಿದ್ದೀವಿ. ಮುಂದಿನ ಸಾರಿ ಮಾಡ್ತು ಅಂತ ಹೇಳಿದ್ದಾರೆ. ಯಡಿಯೂರಪ್ಪನ ಮಕ್ಕಳು ಏಕಚಕ್ರಾಧಿಪತ್ಯ ಮಾಡ್ತಿದ್ದಾರಲ್ಲಿ ಅನ್ನುವಂಥ ಒಟ್ಟಾರೆಯಾಗಿ ಸೇತುವೆ ಉದ್ಘಾಟನೆಯಲ್ಲೂ ಕೂಡ ರಾಜಕೀಯ ಕೆಸರೆರಚಾಟ ಮುಂದುವರೆದಿದ್ದು, ಕಾರ್ಯಕ್ರಮ ಮುಂದೂಡುವಂತೆ ಸಿಎಂ ಸಿದ್ದರಾಮಯ್ಯ ಪತ್ರವನ್ನ ಬರೆದಿದ್ದಾರೆ. ಜುಲೈ 11ರಂದೇ ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ಸಿಎಂ ಪತ್ರವನ್ನ ಬರೆದಿದ್ರು. ಸಿಗಂದೂರು ಸೇತುವೆ ನಾಳೆ ಉದ್ಘಾಟನೆಗೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ದಶಕದ ಕನಸು ನನಸಾಗ್ತಾ ಇತ್ತು. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಕೆಸರೆರಚಾಟ ಶುರುವಾಗಿದೆ. ಸಿಎಂ ಕಚೇರಿಯಿಂದ ಸಚಿವರಿಗೆ ಬರೆದ ಪತ್ರ ಇವತ್ತು ಬಿಡುಗಡೆಯಾಗಿದ್ದು, ಕಾರ್ಯಕ್ರಮ ಮುಂದೂಡುವಂತೆ ಸಿಎಂ ಸಿದ್ದರಾಮಯ್ಯ ಪತ್ರವನ್ನ ಬರೆದಿದ್ರು.